ಕನ್ನಡ ಸಾಹಿತ್ಯ ಲೋಕಕ್ಕೆ ರಗಳೆ ಎಂಬ ವಿಶಿಷ್ಟ ಪ್ರಕಾರವನ್ನು ಪರಿಚಯಿಸಿದವನು ಯಾರು? ರಗಳೆ ಕವಿ ಅಂತಲೇ ಈತನನ್ನು ಕರೀತಾರೆ. ಇದಕ್ಕೆ ಸರಿ ಉತ್ತರ ಹರಿಹರ. 13ನೇ ಶತಮಾನದಲ್ಲಿ ಜೀವಿಸಿದ್ದಂತಹ ಈತನು ಕ್ರಾಂತಿ ಕವಿ, ಕನ್ನಡ ಸಾಹಿತ್ಯ ರಗಳೆ ಕವಿ ಅಂತಲೂ ಕೂಡ ಕರೀತಾರೆ. ಹಂಪೆಯ ವಿರೂಪಾಕ್ಷ ಈತನ ಆರಾಧ್ಯ ದೇವನಾಗಿದ್ದು 63 ಪುರಾತನರ ಚರಿತ್ರೆಗಳನ್ನು ಆಧರಿಸಿ 100 ರಗಳೆಗಳನ್ನು ಈತ ರಚನೆ ಮಾಡ್ತಾನೆ. ನಂಬಿಯಣ್ಣನ ರಗಳೆ, ಮಹಾದೇವಿಯಕ್ಕನ ರಗಳೆ, ಬಸವರಾಜ ದೇವರ ರಗಳೆ, ಹಾಗೆಯೇ ಅಲ್ಲಮ ಪ್ರಭುವನ್ನ ಕುರಿತು ರಚನೆ ಮಾಡಿದಂತಹ ಪ್ರಭುದೇವ ರಗಳೆ ಪ್ರಮುಖವಾದದ್ದು. ಈ ಕೆಳಗಿನ ಕೃತಿಗಳಲ್ಲಿ ಹರಿಹರನು ರಚಿಸಿದ ಕೃತಿಗಳು ಯಾವುವು? ಗಿರಿಜಾ ಕಲ್ಯಾಣ, ಬಸವರಾಜ ದೇವರಗಳೆ, ಸಿದ್ಧರಾಮ ಪುರಾಣ, ಗದುಗಿನ ಭಾರತವನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹರಿಹರನು ರಚಿಸಿದ ಕೃತಿಗಳು ಗಿರಿಜಾ ಕಲ್ಯಾಣ ಮತ್ತು ಬಸವರಾಜ ದೇವರಗಳೆ. ಇನ್ನು ಸಿದ್ಧರಾಮ ಪುರಾಣ ರಾಘವಾಂಕರ ಕೃತಿ, ಗದುಗಿನ ಭಾರತ ಕುಮಾರವ್ಯಾಸನ ಕೃತಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವುದು ರಾಘವಾಂಗ ವಿರಚಿತ ಕೃತಿಯಲ್ಲ? ಇದಕ್ಕೆ ಸರಿ ಉತ್ತರ ಆಯ್ಕೆ 4 ರಾಮನಾಥ ಚರಿತೆ. ಸೋಮನಾಥ ಚರಿತೆ, ಹರಿಶ್ಚಂದ್ರ ಕಾವ್ಯ, ಶರಭ ಸಾಹಿತ್ಯ ಎನ್ನುವಂಥವು ರಾಘವಾಂಗ ವಿರಚಿತ ಕೃತಿಗಳಾಗಿದ್ದಾವೆ. ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಎಂದು ಈ ಕೆಳಗಿನ ಯಾವ ಕವಿಗೆ ಬಿರುದಿದ್ದಿತು? ಇದು ಕುಮಾರವ್ಯಾಸನ ಬಿರುದಾಗಿದ್ದು ಈತನ ಪ್ರಮುಖ ಕೃತಿ ಗದುಗಿನ ಭಾರತ ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಅಂತ ಕರಿತೀವಿ. ರಾಷ್ಟ್ರಕವಿ ಕುವೆಂಪುರವರಿಂದ ಕುಮಾರವ್ಯಾಸನು ಹಾಡಿದನೆಂದರೆ ಕಲಿಯುಗ ದ್ವಾಪರ ಆಗುವುದು ಎನ್ನುವಂಥ ಉದ್ಗಾರದ ವಾಕ್ಯವನ್ನ ಪಡೆದಂತಹ ಕವಿಯಾಗಿದ್ದಾನೆ. 15ನೇ ಶತಮಾನದ ಆದಿಭಾಗದಲ್ಲಿ ಈತ ವಾಸವಾಗಿರ್ತಾನೆ. ಸ್ತ್ರೀ ಧರ್ಮದ ಸೊಗಸಾದ ನಿರೂಪಣೆಯ ಹದಿಬದಿಯ ಧರ್ಮ ಕೃತಿಯ ಕವಯಿತ್ರಿ ಯಾರು? ಸಂಚಿಯ ಹೊನ್ನಮ್ಮ. ಸಂಚಿಯ ಹೊನ್ನಮ್ಮನ ಕಾಲ ಸುಮಾರು 1680. ಈಕೆಯ ಗುರು ಆಳಸಿಂಗರಾರ್ಯ. ಹದಿಬದಿಯ ಧರ್ಮ ಈಕೆಯ ಸಾಂಗತ್ಯ ಕಾವ್ಯವಾಗಿದೆ. ಇದರಲ್ಲಿ ಪತಿವ್ರತ ಧರ್ಮದ ಸರಳ ಸುಂದರ ನಿರೂಪಣೆಯನ್ನ ಕಾಣುತ್ತೇವೆ. ಸತಿಪತಿಯರ ಸಂವಾದವನ್ನು ನಿರೂಪಿಸಲಾಗಿರುವಂತಹ ಕನಕದಾಸರ ಕೃತಿ ಯಾವುದಾಗಿದೆ? ನೀಡಿರುವಂತವಲ್ಲಿ ಮೋಹನ ತರಂಗಿಣಿ ಸರಿಯಾದಂತಹ ಉತ್ತರ. ಇಲ್ಲಿ ಸತಿಪತಿಯರ ಸಂವಾದವನ್ನು ಅತಿ ಸೊಗಸಾಗಿ ನಿರೂಪಣೆಯನ್ನ ಮಾಡಲಾಗಿದೆ. ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ ರಾಯ. ಏಕಲವ್ಯನ ಜೀವನಾಧಾರಿತವಾಗಿದ್ದಂತಹ ಗೋವಿಂದಪ್ಪಯ್ಯರವರ ಪ್ರಸಿದ್ಧ ಕೃತಿ ಯಾವುದು? ಹೆಬ್ಬೆರಳು ಸರಿಯಾದಂತಹ ಉತ್ತರ. ಕನ್ನಡದ ಮೊದಲ ರಾಷ್ಟ್ರಕವಿಯಾದಂತಹ ಗೋವಿಂದಪ್ಪಯ್ಯರವರ ಪ್ರಮುಖ ಕೃತಿಗಳಲ್ಲಿ ನಂದಾದೀಪ, ಹೆಬ್ಬೆರಳು, ತಾಯಿ, ಗಿಳಿವಿಂಡು ಪ್ರಮುಖವಾದಂಥವು. ಇದರಲ್ಲಿ ಹೆಬ್ಬೆರಳು ಎನ್ನುವಂಥದ್ದು ಏಕಲವ್ಯನ ಜೀವನಾಧಾರಿತವಾಗಿದೆ. ರಾಮನಾಥ ಎಂಬ ಅಂಕಿತ ನಾಮ ಹೊಂದಿದ್ದ ಈ ವಚನಕಾರ ಬಸವಣ್ಣನಿಗಿಂತ ಹಿರಿಯವನು. ಹಾಗಾದರೆ ಯಾರ ಬಗ್ಗೆ ಈ ಒಂದು ವಾಕ್ಯವನ್ನು ನೀಡಲಾಗಿದೆ? ಇದು ಜೇಡರ ದಾಸಿಮಯ್ಯನನ್ನ ಕುರಿತು ಹೇಳಿರುವಂತಹ ವಾಕ್ಯವಾಗಿದ್ದು ಈತನನ್ನ ದೇವರ ದಾಸಿಮಯ್ಯ ಅಂತ ಕೂಡ ಕರೀತಾರೆ. ನೇಗೆಯಿಂದ ವೃತ್ತಿಯನ್ನ ಮಾಡ್ತಾ ಇದ್ದು ರಾಮನಾಥ ಎಂಬ ಅಂಕಿತ ನಾಮದಿಂದ 145 ವಚನಗಳನ್ನ ರಚನೆ ಮಾಡಿದ್ದ. ಅಷ್ಟು ಮಾತ್ರ ದೊರಕಿದ್ದು ಈತ ಬಸವಣ್ಣನಿಗಿಂತ ಹಿರಿಯನವನಾಗಿದ್ದಾನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು BM ಶ್ರೀ ಕಂಠಯ್ಯನವರಿಗೆ ಈ ಕೆಳಗಿನ ಯಾವ ಬಿರುದು ನೀಡಿದ್ದರು? ರಾಜ ಸೇವಾಸಕ್ತ ಎನ್ನುವಂಥದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರಿಂದ BM ಶ್ರೀ ಕಂಠಯ್ಯನವರಿಗೆ ದೊರೆತಂತಹ ಬಿರುದಾಗಿದೆ. BM ಶ್ರೀ ಕಂಠಯ್ಯನವರಿಗೆ ಕನ್ನಡ ಸಾಹಿತ್ಯದ ಆಚಾರ್ಯ ಪುರುಷೋತ್ತಮ ಎಂತಲೂ ಕೂಡ ಕರೆಯುತ್ತಾರೆ. ಗದಾಯುದ್ಧ ನಾಟಕಂ, ಅಶ್ವತ್ಥಾಮನ್ ಪ್ರಮುಖ ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಗುಲ್ಬರ್ಗಾದಲ್ಲಿ ನಡೆದ 14ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗಿದ್ದರು. ಸರಿಯಾಗಿ ಹೊಂದಿಸಿ ಮರುಭೂಮಿಗಳನ್ನ ಮತ್ತು ಖಂಡಗಳನ್ನು ಕೊಟ್ಟಿದ್ದಾರೆ. ಅದನ್ನ ಸರಿಯಾಗಿ ಹೊಂದಾಣಿಕೆ ಮಾಡಬೇಕು. ಏಷ್ಯಾ, ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಅಟಕಾಮ, ಮೊಹಾವೆ, ಕಲಹರಿ ಮತ್ತು ಗೋಬಿ ಕೊಟ್ಟಿದ್ದಾರೆ. ನೋಡೋಣ ಸರಿಯಾದಂತಹ ಆಯ್ಕೆಗಳನ್ನು. 1ಕ್ಕೆ ಡಿ ಅಂದರೆ ಏಷ್ಯಾ ಗೋಬಿ ಮರುಭೂಮಿ, 2ನೇದು ಆಫ್ರಿಕಾ ಕಲಹರಿ ಮರುಭೂಮಿ, ಉತ್ತರ ಅಮೆರಿಕ ಮೊಹಾವೆ ಮರುಭೂಮಿ, ದಕ್ಷಿಣ ಅಮೆರಿಕ ಅಟಕಾಮ ಮರುಭೂಮಿಯನ್ನ ಕಾಣುತ್ತೇವೆ. ಈ ಕೆಳಗಿನ ಯಾವ ದೇಶ ಜಗತ್ತಿನ ಅತಿ ದೊಡ್ಡ ಕೃಷಿ ಉತ್ಪನ್ನಗಳ ರಫ್ತುದಾರ ದೇಶವಾಗಿದೆ?
ಇದಕ್ಕೆ ಸರಿ ಉತ್ತರ ಅಮೆರಿಕ ದೇಶ. ಅಮೆರಿಕ ದೇಶ ಪ್ರಪಂಚದ ಅತ್ಯಂತ ಶ್ರೀಮಂತ ದೇಶಗಳಲ್ಲಿ ಕೂಡ ಒಂದಾಗಿದ್ದು ಜಗತ್ತಿನ ಅತಿದೊಡ್ಡ ಕೃಷಿ ಉತ್ಪನ್ನಗಳ ರಫ್ತುದಾರ ದೇಶವೂ ಸಮೇತ ಆಗಿದೆ. ಪ್ರಪಂಚದಲ್ಲಿ ಸಕ್ರಿಯ ಜ್ವಾಲಾಮುಖಿಗಳು ಯಾವ ಸಾಗರದ ಸುತ್ತಲೂ ಕಂಡುಬರುತ್ತವೆ? ಸಕ್ರಿಯ ಅಂತೇಳಿದ್ರೆ ಯಾವಾಗಲೂ ಸಮೇತ ಈ ಜ್ವಾಲಾಮುಖಿಗಳು ಸ್ಫೋಟಗೊಳ್ಳುತ್ತವೆ. ಸೊ ಅಂತ ಒಂದು ಜ್ವಾಲಾಮುಖಿಗಳ ಸಮೂಹ ಯಾವ ಸಾಗರದ ಸುತ್ತಲೂ ಕಂಡುಬರುತ್ತದೆ? ಇದಕ್ಕೆ ಸರಿ ಉತ್ತರ ಅತ್ಯಂತ ದೊಡ್ಡ ಸಾಗರವಾಗಿರುವಂತಹ ಪೆಸಿಫಿಕ್ ಮಹಾಸಾಗರದ ಸುತ್ತಲೂ ಕಂಡುಬರುತ್ತವೆ. ಮ್ಯಾಸ್ಟ್ರಿಕ್ಟ್ ಒಪ್ಪಂದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ಇದು 1991ರಲ್ಲಿ ಐರೋಪ್ಯ ಒಕ್ಕೂಟಗಳೇನಿದ್ದಾವೆ ಅವು ಮಾಡಿಕೊಂಡಂತಹ ಒಪ್ಪಂದವನ್ನ ಮ್ಯಾಸ್ಟ್ರಿಕ್ಟ್ ಒಪ್ಪಂದ ಅಂತ ಕರಿತೀವಿ. 1985ರಲ್ಲಿ ಸಾರ್ಕ್ನ ಮೊದಲ ಶೃಂಗಸಭೆ ನಡೆದಂತಹ ಸ್ಥಳ ಯಾವುದು? ಸರಿಯಾದಂತಹ ಉತ್ತರ ಢಾಕಾ. ಬಾಂಗ್ಲಾದೇಶದ ರಾಜಧಾನಿಯಾದಂತಹ ಢಾಕಾದಲ್ಲಿ 1985ರ ಡಿಸೆಂಬರ್ 7 ಮತ್ತು 8ನೇ ದಿನಾಂಕದಂದು ಈ ಒಂದು ಸಾರ್ಕ್ನ ಮೊದಲ ಶೃಂಗಸಭೆ ನಡೆಯುತ್ತೆ. ಇದರಲ್ಲಿ ಬಾಂಗ್ಲಾದೇಶ, ಮಾಲ್ಡೀವ್ಸ್, ಪಾಕಿಸ್ತಾನ, ಶ್ರೀಲಂಕಾ, ಭೂತಾನ್, ನೇಪಾಳ ಮತ್ತು ಭಾರತದ ಪ್ರಧಾನಮಂತ್ರಿಯು ಕೂಡ ಭಾಗವಹಿಸಿದ್ದರು. ನೊಮ್ಯಾಡಿಕ್ ಎಲಿಫೆಂಟ್ ಯಾವುದರ ನಡುವಿನ ಮಿಲಿಟರಿ ಕಸರತ್ತಾಗಿದೆ? ಅಂದರೆ ಯಾವ ದೇಶಗಳ ನಡುವೆ ನಡೆದಂತಹ ಮಿಲಿಟರಿ ಸಮರಾಭ್ಯಾಸದ ಹೆಸರಾಗಿದೆ? ಸರಿಯಾದ ಉತ್ತರ ಭಾರತ ಮತ್ತು ಮಂಗೋಲಿಯಾದ ನಡುವೆ ನಡೆದಂತಹ ಮಿಲಿಟರಿ ಸಮರಾಭ್ಯಾಸದ ಹೆಸರು ನೊಮ್ಯಾಡಿಕ್ ಎಲಿಫೆಂಟ್ ಆಗಿದೆ. ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಯಾವುದು? ಏಷ್ಯಾದ ಮೊದಲ ರೈಸ್ ಟೆಕ್ನಾಲಜಿ ಪಾರ್ಕ್ ಅನ್ನು ಕರ್ನಾಟಕದ ಗಂಗಾವತಿಯಲ್ಲಿ ಸ್ಥಾಪನೆ ಮಾಡಲಾಗಿದೆ. ಈ ಕೆಳಗಿನ ಯಾವ ದೇಶವು ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಂಡಿಲ್ಲ? ಬಾಂಗ್ಲಾದೇಶ, ಭೂತಾನ್, ತಜಿಕಿಸ್ತಾನ್ ಹಾಗೆಯೇ ನೇಪಾಳ. ಇವುಗಳಲ್ಲಿ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿರುವ ಅಥವಾ ನೆರೆಹೊರೆಯ ದೇಶಗಳಲ್ಲಿ ತಜಿಕಿಸ್ತಾನ್ ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದೇ ಇರುವಂತಹ ದೇಶವಾಗಿದೆ. ಈ ಕೆಳಗಿನ ಯಾವ ದೇಶದಲ್ಲಿ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವಾಗಿಲ್ಲ? ನೀಡಿರುವಂತಹ ಆಯ್ಕೆಗಳನ್ನು ಗಮನಿಸಿದಾಗ ಆಸ್ಟ್ರೇಲಿಯಾ, ಶ್ರೀಲಂಕಾ, ಚೀನಾ ಮತ್ತು ಜಪಾನ್ ಹಾಗೆಯೇ ಭಾರತದಲ್ಲಿ ಉಗಮಿಸಿದಂಥ ಬೌದ್ಧ ಧರ್ಮ ಹೆಚ್ಚು ಪ್ರಚಲಿತವನ್ನು ಪಡೆದುಕೊಂಡಿದ್ದು ಶ್ರೀಲಂಕಾ, ಚೀನಾ ಮತ್ತು ಜಪಾನ್ನಲ್ಲಿ. ಹಾಗಾಗಿ ಆಸ್ಟ್ರೇಲಿಯಾ ಈ 4 ಆಯ್ಕೆಗಳನ್ನು ನೋಡಿದಾಗ ಹೆಚ್ಚು ಧರ್ಮ ಪ್ರಚಲಿತವಾಗದೇ ಇರುವಂತಹ ದೇಶವಾಗಿದೆ. ಭಾರತದ ಲೋಕಸಭೆಯ ಪ್ರಥಮ ಸ್ಪೀಕರ್ ಯಾರು? ಈಗಿರುವಂಥದ್ದು ಓಂ ಬಿರ್ಲಾ ಆದರೆ ಪ್ರಥಮ ಲೋಕಸಭೆಯ ಸ್ಪೀಕರ್ ಜಿ.ವಿ. ಮಾಳವಂಕರ್ ಅವರು. ಕಾಜಿರಂಗ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ? ಕಾಜಿರಂಗ ವನ್ಯಜೀವಿ ಧಾಮ ಅಸ್ಸಾಂನಲ್ಲಿ ಕಾಣುತ್ತೇವೆ. ದಿ ಸೋಷಿಯಲ್ ಕಾಂಟ್ರಾಕ್ಟ್ ಇದು ಯಾರ ಪ್ರಸಿದ್ಧ ಕೃತಿಯಾಗಿದೆ? ಆಯ್ಕೆ 2 ರೂಸೋ ಅಥವಾ ಜೆ ರೂಸೋ ಅಂತ ಕರಿತೀವಿ. ಇದನ್ನ ಪ್ರಾರಂಭದಲ್ಲಿ ಆನ್ ದಿ ಸೋಷಿಯಲ್ ಕಾಂಟ್ರಾಕ್ಟ್ ಎಂದು ಪ್ರಕಟಣೆಯನ್ನು ಮಾಡಲಾಗಿರುತ್ತೆ. ರಾಜಕೀಯ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತ ಅತ್ಯಂತ ಪ್ರಸಿದ್ಧ ಕೃತಿಯಾಗಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಗಮದ ಮುಖ್ಯ ಕಚೇರಿ ಎಲ್ಲಿದೆ? ದ ಹೆಡ್ ಕ್ವಾರ್ಟರ್ ಆಫ್ IMF ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತ ಕರಿತೀವಿ. ಇದರ ಒಂದು ಮುಖ್ಯ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ DC ನಲ್ಲಿದೆ. ವಾಷಿಂಗ್ಟನ್ DC ಅಮೆರಿಕದ ರಾಜಧಾನಿಯೂ ಸಮೇತ ಹೌದು. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂತಹ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನ ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದ ಏಷ್ಯಾದ ಮೊದಲ ಮಹಿಳೆ ಯಾರು? ಇದಕ್ಕೆ ಸರಿ ಉತ್ತರ ಲೀ ನಾ. ಚೀನಾದ ಪ್ರಸಿದ್ಧ ಟೆನ್ನಿಸ್ ಆಟಗಾರ್ತಿಯಾದಂಥ ಇವರು 2011ರಲ್ಲಿ ಈ ಒಂದು ಸಾಧನೆಯನ್ನು ಮಾಡಿರ್ತಾರೆ. ಆ ಮೂಲಕವಾಗಿ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿ ಗೆದ್ದಂಥ ಏಷ್ಯಾದ ಮೊದಲ ಮಹಿಳೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಈ ಕೆಳಗಿನ ಯಾವ ವನ್ಯಜೀವಿ ಅಭಯಾರಣ್ಯಗಳು ಕರ್ನಾಟಕದಲ್ಲಿ ಇಲ್ಲ? ಇಲ್ಲಿ 4 ವನ್ಯಜೀವಿ ಧಾಮಗಳನ್ನು ಕೊಟ್ಟಿದ್ದಾರೆ. ಕಾವೇರಿ ವನ್ಯಜೀವಿ ಧಾಮ, ದಾಂಡೇಲಿ ವನ್ಯಜೀವಿ ಧಾಮ, ಭದ್ರಾ ವನ್ಯಜೀವಿ ಧಾಮ, ಮಧುಮಲೈ ವನ್ಯಜೀವಿ ಧಾಮ. ಇವುಗಳಲ್ಲಿ ಕರ್ನಾಟಕದಲ್ಲಿ ಇಲ್ಲದೇ ಇರುವಂತಹ ವನ್ಯಜೀವಿ ಧಾಮ
ಮದುಮಲೈ ವನ್ಯಜೀವಿ ಧಾಮವಾಗಿದೆ.